ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಸಣ್ಣ ರೈತರ 50,000ವರೆಗಿನ ಸಹಕಾರಿ ಬ್ಯಾಂಕ್ ಬೆಳೆ ಸಾಲವನ್ನು ಮನ್ನಾ ಮಾಡುವುದಾಗಿ ಘೋಷಿಸಿದ್ದಾರೆ. ಈ ಯೋಜನೆ ರಾಜ್ಯಾದ್ಯಂತ 14.22 ಲಕ್ಷ ರೈತರಿಗೆ ಪ್ರಯೋಜನವನ್ನು ನೀಡುವಂತಹ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದಿಂದ ಒಟ್ಟು 2,044 ಕೋಟಿ ವೆಚ್ಚವಾಗಲಿದೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಇನ್ನು ಬೆಳೆ ಸಾಲ ಬಾಕಿ ಇರುವಂತಹ ರೈತರಿಗೆ ಪರಿಹಾರ ನೀಡುವ ಗುರಿಯೊಂದಿಗೆ ಮೇ 25ರಂದು ಈ ಘೋಷಣೆಯನ್ನ ಮಾಡಿದ್ರು. ಈ ಯೋಜನೆಯಡಿಯಲ್ಲಿ ಈಗ 50,000ವರೆಗಿನ ಬಾಕಿ ಇರುವಂತಹ ಸಣ್ಣ ರೈತರ ಬೆಳೆ ಸಾಲ ಸಂಪೂರ್ಣವಾಗಿ ಮನ್ನಾ ಆಗಲಿದೆ. ಈ ಮಧ್ಯೆ ದೊಡ್ಡ ರೈತರಿಗೆ ತಮ್ಮ ಬೆಳೆ ಸಾಲವನ್ನ ಮರುಪಾವತಿಸೋಕೆ 5,000 ಪರಿಹಾರ ಮೊತ್ತವನ್ನ ನೀಡಲಾಗುತ್ತೆ. ಈ ಕ್ರಮದಿಂದ ರೈತರ ಕೃಷಿ ಚಟುವಟಿಕೆಗಳಿಗಾಗಿ ಬೆಂಬಲ ಒದಗಿಸುವಂತಹ ನಿರೀಕ್ಷೆ ಇದೆ ಅಂತ ತಮಿಳುನಾಡು ಸರ್ಕಾರ ತಿಳಿಸಿದೆ. ಆದಾಗ್ಯೂ ಕೂಡ ಯೋಜನೆಯ ಅನುಷ್ಠಾನದ ಸಮಯ ಅಥವಾ ಮನ್ನಾ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೊತ್ತವನ್ನ ಈಗ ವಿತರಿಸುವ ಪ್ರಕ್ರಿಯೆಯ ಕುರಿತು ರಾಜ್ಯ ಸರ್ಕಾರವು ತಕ್ಷಣ ವಿವರಗಳನ್ನ ನೀಡಲಿಲ್ಲ. ಈ ಯೋಜನೆಯಡಿ ಸಣ್ಣ ಮತ್ತು ದೊಡ್ಡ ರೈತರ ವರ್ಗೀಕರಣಕ್ಕೆ ಈಗ ಅರ್ಹತಾ ಮಾನದಂಡಗಳನ್ನ ಸಹ ಇದು ನಿರ್ದಿಷ್ಟಪಡಿಸಲಿಲ್ಲ. ಈಗ ರಾಜ್ಯಾದ್ಯಂತ ರಾಜ್ಯ ಸರ್ಕಾರಗಳು ಕೃಷಿ ಕ್ಷೇತ್ರದ ಮೇಲಿನ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿರುವಂತಹ ಕ್ರಮಗಳನ್ನ ಪರಿಚಯಿಸ್ತಾ ಇರೋದ್ರಿಂದ ಬೆಳೆ ಸಾಲ ಮನ್ನಾ ಘೋಷಿಸಲಾಗಿದೆ.